ರಕ್ಷಿಸು ಭುವನೇಶ್ವರಿ ಧರೆಯೊಳಗವತರಿಸಿ ನೀ ಧರೆಯು ಧರಿಸು ತಾಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿ ತಾಯಿ ಕರುಣಾಮಯಿ ರಕ್ಷಿಸು ಮಲೆ ಮಹದೇಶ್ವರನ ನನ್ನನ್ನ ಕಲಿತ ಪದವೀಧರನಾದರೂ ಕೂಡ ಕೂಲಿ ನಾಲಿ ಮಾಡಿ ತಂದೆ ತಾಯಿ ನೆನಪೇ ಬಾರದಂತೆ ನಮ್ಮನ್ನು ಸಾಕಿ ಸಲಹುತ್ತಿದ್ದಾನೆ. ತನ್ನ ತಮ್ಮನೊಬ್ಬ ದೊಡ್ಡ ಅಧಿಕಾರಿಯಾಗಲಿ ಅಂತ ಕನಸು ಕಾಣುತ್ತಿದ್ದಾನೆ. ನನ್ನನ್ನು ಆದಷ್ಟು ಬೇಗ ಅವನ ಕನಸನ್ನು ಸಾಗುವಂತೆ ಅನುಗ್ರಹಿಸು ತಂದೆ, ಅನುಗ್ರಹಿಸು. ತಂಗಿ, ಪೂಜೆ ಮುಗಿಯುತ್ತೇನಮ್ಮ? ತಂಗಿ, ಪ್ರತಿನಿತ್ಯ ಭಕ್ತಿ ಭಾವದಲ್ಲಿ ಪರಮವಶಳಾಗಿ ಪೂಜಿಸಿ ಹಾಡಿ ಕುಣಿದು ಹಾಡುವ ಈ ನಿನ್ನ ನಿರ್ಮಲ ಭಕ್ತಿಗೆ ಕಣ್ಣು ತೆರೆದ ನೋಡುವಡೇನಮ್ಮ ಈ ದೇವಾತ್ಮ. ಇಲ್ಲ ತಂಗಿ, ಇಲ್ಲ. ನಮ್ಮಂತ ಬಡವರನ್ನನ್ನು ಕಣ್ಣು ತೆರೆದು ನೋಡುವುದಿಲ್ಲವಮ್ಮ ಈ ದೇವರು. ಕಣ್ಣು ತೆರೆದು ಅಣ್ಣ, ನೀನು ತಿಳಿದುಕೊಂಡ ಹಾಗೆ ಇಲ್ಲ ನಾ ಈ ದೇವರು. ನಮ್ಮ ಭಕ್ತಿ ಆತ್ಮಶುದ್ಧಿ ಭಕ್ತಿಗೆ ಮೆಚ್ಚಿ ನಮ್ಮ ಕಷ್ಟ ಕಾರ್ಪಣ್ಯವನ್ನು ದೂರ ಮಾಡುವುದಕ್ಕೆ ಅವರ ಭಾವನೆಗೆ ತಕ್ಕಂತೆ ನಿಲ್ಲುತ್ತಾನೆ ಈ ದೇವರು. ಅದಲ್ಲದೆ ಈ ಬಡವರ ಬಾಳಿನ ಭಾಗ್ಯದಾತ ಅನ್ನ ಈ ದೇವರು. ಭಾಗ್ಯದಾತನೇನಮ್ಮ? ಈ ಬಡವರ ಬಾಳಿಗೆ ಭಾಗ್ಯದಾತನೇನಮ್ಮ?
ಆ ರುದ್ರೇಗೌಡನ ಕಪಟ ಕುತಂತ್ರಕ್ಕೆ ಸಿಲುಕಿ ನನ್ನ ತಂದೆ ತಾಯಿಗಳು ಬೆಂಕಿಯಲ್ಲಿ ಸುಟ್ಟು ಭಸ್ಮವಾದರು. ಅದು ಅಲ್ಲದೆ ನನ್ನ ಆಸ್ತಿಯನ್ನು ಎತ್ತಿ ಹಾಕಿ ನಮ್ಮನನ್ನು ದಿಕ್ಕಿಲ್ಲದ ಅನಾಥನಾಗಿ ಮಾಡಿಬಿಟ್ಟ ಆ ವಂಚಕ. ಅದಕ್ಕಾಗಿ ನಾವು ಬಡತನದ ಬೇಗೆಯಲ್ಲಿ ಬೆಂದ ನಮ್ಮ ಬಾಳಿಗೆ ಭಾಗ್ಯದಾತನೇ ನಮ್ಮ ಈ ದೇವರು. ಹಾಗೆಲ್ಲ ಅನ್ಬಾರ್ದನ. ಆಪತ್ತಿನ ಕಾಲದಲ್ಲಿ ದೇವರನ್ನು ನಿಂದಿಸಿ ಸಂಪತ್ತಿನ ಕಾಲದಲ್ಲಿ ಆ ದೇವರನ್ನು ಹೊಗಳುವುದು ಮನುಜರ ಲಕ್ಷಣವಲ್ಲ ಅಣ್ಣ. ಯಾಕಂದ್ರೆ ಬಡತನವಿರಲಿ ಸಿರಿತನವಿರಲಿ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸ್ವೀಕಾರ ಮಾಡ್ಬೇಕನ್ನ ಅಣ್ಣ. ಆ ದೇವರ ದಯವೊಂದಿದ್ರೆ ಸಾಕು. ಈ ಬಡತನಿನ ಭೂತವನ್ನು ನಾವು ಮೆಟ್ಟಿ ನಿಲ್ಬಹುದನ್ನ. ನೀನೇನು ಚಿಂತೆ ಮಾಡಬೇಡಣ್ಣ, ಚಿಂತೆ ಮಾಡಬೇಡ. ತಂಗಿ, ನಿನ್ನ ಒಂದೊಂದು ಮಾತು ನನ್ನ ತಾಯಿಯ ನುಡಿ ಮುತ್ತುಗಳಿದ್ದ ಹಾಗೆಯಮ್ಮ. ತಂಗಿ, ಪ್ರಾಪ್ತ ವಯಸ್ಸಿನ ಹರೆಯದ ನವತರುಣಿಯಾದ ನಿನಗೆ ಒಂದು ಮೊದಲು ಒಳ್ಳೆಯ ಮುತ್ತಿನಂತ ವರವನ್ನ ಶೋಧಿಸಿ ನಿನಗೆ ಕನ್ಯಾದಾನ ಮಾಡಿದ್ದೇನೆಂದ್ರೆ ಮುಗಿಯಿತಮ್ಮ. ನನ್ನ ಹೆತ್ತವರ ಆತ್ಮಕ್ಕೆ ಚಿರ ಶಾಂತಿ ಸಿಗುವುದು. ಅಣ್ಣ, ಹೆತ್ತವರ ಆತ್ಮಕ್ಕೆ ಚಿರಶಾಂತಿ ಕೊಡಿಸುವ ಸಲುವಾಗಿ ಹಗಲು ರಾತ್ರಿ ಏನಾದ್ರೂ ಶ್ರಮ ಪಟ್ಟು ದುಡಿದು ನನ್ನ ಕೊರಳಿಗೆ ತಾಳಿ ಕಟ್ಟಿಸಿ ಪತಿ ಮನೆಗೆ ನನ್ನನ್ನು ಸತಿಯನಾಗಿ ಕಳಿಸಿಕೊಡ್ಬೇಕಂತ ಸಿದ್ಧನಾಗಿರುವೇನು? ಯಾಕನ್ನ ಇಷ್ಟು ಬೇಗ ನಾನು ನಿನಗೆ ಬೇಸರವಾಗಿ ಹೋದ್ನೇನನ್ನ? ತಂಗಿ, ಇನ್ನೊಮ್ಮೆ ಈ ರೀತಿ ಮಾತನಾಡದಿರುವಮ್ಮ. ನೀನು ನನಗೆ ದೇವರ ಕೊಟ್ಟ ತಂಗಿಯಮ್ಮ. ಎಂದೆಂದು ಈ ಸಹೋದರಿಯನ್ನು ಮರೆಯಲಾರೆವಮ್ಮ. ತಂಗಿ, ನಮಗೆ ಅದು ನೋಡು ತಂಗಿ, ಬಂಗಾರದ ಗಟ್ಟಿ ಮಣಿಯಲ್ಲಿದ್ದರೆ ಅದು ಕೈ ಬೆಲೆ ಇಲ್ಲವಮ್ಮ. ಅದು ಅಕ್ಕ ಸಾಲಿಗನ ಸುತ್ತಿಗೆಯ ಪೆಟ್ಟಿಗೆ ಬಾಗಿ ಒಡವೆಗಳಾದಾಗ ಅದನ್ನು ಸ್ತ್ರೀಯರ ತನ್ನ ಮೈ ಮೇಲೆ ಅಲಂಕರಿಸಿದಾಗ ಅದಕ್ಕೂ ತಕ್ಕ ಬೆಲೆಯಮ್ಮ. ಅಂದಾಗ ಹೆಣ್ಣಾಗಿ ಹುಟ್ಟಿ ಅತ್ತಿ ಮಾವಂದಿರ ಮನೆ ಸೇರಿ ಮುತ್ತೈದೆಯಾಗಿ ಮಧುರ ಬಾಂಧವ್ಯದಿಂದ ಬಂಧಿಸಿಕೊ ಎತ್ತವರ ಹಂಗನ್ನು ದಾಟಿ ದಾಂಪತ್ಯ ಜೀವನದ ಜೋಕಾಲಿಯಲ್ಲಿ ಗಂಡನ ಮನೆಗೆ ಸುಖವಾಗಿ ಬಾಳೆ ಮಾಡಬೇಕು. ಇದು ಸಮಾಜದ ಸಂಪ್ರದಾಯದಲ್ಲಿ ಸೃಷ್ಟಿಸಿದ ಆ ಹದಿಬದಿಯ ಹರಿಯದ ಧರ್ಮ. ತಂಗಿ, ನನಗೆಷ್ಟೇ ಬಡತನವಿರಲಿ ನಿನ್ನನ್ನ ಅದ್ದೂರಿತನದಿಂದ ಮದುವೆ ಮಾಡಿಕೊಡುವ ದಿಟ್ಟ ಛಲ ಈ ನಿನ್ನ ಅಣ್ಣನಿಗಿದೆಯಮ್ಮ. ನಿನ್ನ ಅಣ್ಣನಿಗಿದೆ. ಅಣ್ಣ, ಈ ನಿನ್ನ ದಿಟ್ಟವಾದ ಛಲವನ್ನು ಕಂಡು ನನಗೆ ತುಂಬಾನೇ ವ್ಯಥೆ ಆಗ್ತಾ ಇದೆಯಣ್ಣ. ತಮ್ಮನ ಓದಿನ ಸಲುವಾಗಿ ಈಗಾಗಲೇ ಸಾಕಷ್ಟು ಸಾಲ ಮಾಡಿಕೊಂಡಿದ್ಯಾ. ಮತ್ತೆ ನನ್ನ ಮದುವೆ ವರದಕ್ಷಿಣೆ ವರೋಪಚಾರ ಅಂತ ಎಲ್ಲಿಂದ ಹಣ ತರ್ತೀಯಣ್ಣ? ನೀನು ದುಡಿದ ಸಂಬಳ ಈ ಮನೆತನದ ಖರ್ಚಿಗೆ ಸಾಲುವುದಿಲ್ಲ. ಅಂಥದ್ರಲ್ಲಿ ವರದಕ್ಷಿಣೆ ವರೋಪಚಾರ ಇಲ್ಲದೆ ನನ್ನ ಕರುಳಿಗೆ ತಾಳಿ ಕಟ್ಟುವುದಕ್ಕೆ ಯಾವ ದಿಟ್ಟ ಗಂಡು ತಾನೇ ಮುಂದೆ ಬರುತ್ತಾನೆ ಈ ಸಮಾಜ? ಅಣ್ಣ, ನಾನು ಹುಟ್ಟಿದ ತಕ್ಷಣ ಹೆಣ್ಣು ಅಂತ ಗೊತ್ತಾದ ಮೇಲೆ ಅವತ್ತೇ ನನ್ನ ತಂದೆ ತಾಯಿ ನನ್ನ ಕತ್ತೆ ಹೆಚ್ಚಿಗೆ ಸಾಯಿಸಿದ್ರೆ ಈ ನನ್ನ ಜೀವನವೇ ಪಾವನವಾಗುತ್ತಿತ್ತಣ್ಣ. ನಾನು ಹೆಣ್ಣಾಗಿ ಹುಟ್ಟಿ ನಿನಗೆ ಭಾರವಾಗಿ ಹೋದೆ ಅಣ್ಣ, ನಿನಗೆ ಭಾರವಾಗಿ. ತಂಗಿ, ಅಳಬೇಡಮ್ಮ. ನೀನು ತಂಗಿಯಾಗಿ ಹುಟ್ಟಿದ್ದು ಈ ಬಡ ಅಣ್ಣನ ಕಣ್ಣು ತೆರೆಸಿದ ಕಣ್ಣು ಮಣಿಯ ಹೆಣ್ಣು ಮಗಳು. ತಂಗಿ, ನೀನು ಕಣ್ಣು ಮಣಿಯ ಹೆಣ್ಣು ಮಗಳು. ನೀನು ಕಣ್ಣೀರು ಹಾಕಿದಷ್ಟು ಈ ನಮ್ಮ ಬಡತನ ದಾರಿದ್ರ್ಯತೆ ಹೆಚ್ಚಾಗುತ್ತದೆ. ತಂಗಿ, ನಮಗೆ ಬಡತನವಿದೆ ಎಂದು ತಲೆಗೆ ಕೈ ಹಚ್ಚಿಕೊಂಡು ಕುಳಿತುಕೊಂಡರೆ ಅದು ಕಷ್ಟಗಳು ಜರುಗುವುದಿಲ್ಲ. ಅದರಂತೆ ಗುಂಡು ಸೂಜಿಯಿಂದ ಹಳ್ಳ ತೋಡುವುದೆಷ್ಟು ಕಠಿಣವೋ ಹಣ ಎಂಬ ಲಕ್ಷ್ಮಿಯನ್ನು ಸಂಗ್ರಹಿಸುವುದು ಅಷ್ಟೇ ಕಠಿಣ. ಅದರಂತೆ ಈ ಜಗತ್ತು ಒಂದು ಏಣಿ ಇದ್ದಂತೆ. ಏಣೆ ಹಿಡಿದು ಮೇಲೆ ಏರಿದವರು ಶ್ರೀಮಂತರು, ಕೆಳಗಿಳಿದವರೇ ಬಡವರು. ಅದಕ್ಕಾಗಿ ತಂಗಿ, ಬಲ್ಲವರು ಒಂದು ಮಾತು ಹೇಳಿದ್ದಾರೆ, ಈ ಬಡತನ ಎಂಬುವುದೊಂದು ಭವಸಾಗರವಿದ್ದಂತೆ. ಈ ಭವಸಾಗರದಲ್ಲಿ ಕಷ್ಟ ಹುಡುಕಿನಿಂದ ನಾವು ದಡ ಮುಟ್ಟುವುದೇ ನಮ್ಮ ಕರ್ತವ್ಯದ ಕಾಯಕ. ಅಣ್ಣ, ಈ ಬಡತನದ ಬಗ್ಗೆ ಭಾಷಣ ಬಿಗಿಯುತ್ತಾ ಹಾಗೆ ನಿಂತುಬಿಟ್ಟಲ್ಲ. ನೋಡೋಣ, ಇವತ್ತು ದೀಪಾವಳಿ ಹಬ್ಬ. ಆದಷ್ಟು ಬೇಗ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬಾ. ಯಾಕಂದ್ರೆ ಆ ಲಕ್ಷ್ಮೀ ದೇವಿ ಪೂಜೆ ಮಾಡ್ಬೇಕಣ್ಣ. ತಂಗಿ
ಯಾಕಣ್ಣ ಯಾಕಣ್ಣ ಒಂಥರನಾಗಿ ಕಿರ್ಚುತ್ತಿರುವೆ? ತಂಗಿ, ಲಕ್ಷ್ಮಿ ಪೂಜೆ ನಡಿಕೊಡುದಮ್ಮ ನಮ್ಮ ಮನೆಯಲ್ಲಿ. ಎಲ್ಲರೂ ಉತ್ಸಾಹದಿಂದ ಹೊಸ ಬಟ್ಟೆ ಹಾಕಿಕೊಂಡು ಆ ಲಕ್ಷ್ಮೀ ದೇವಿ ಪೂಜೆ ಮಾಡಿ ಪಟಾಕಿ ಸದ್ದಿನಲ್ಲಿ ನಕ್ಕು ನಲಿಯುತ್ತಾರೆ. ಆದ್ರೆ ನಮಗೆ ಅದೃಷ್ಟ ಇಲ್ಲ ಅಂತ ನೋಡ್ತಾ ಸುಮ್ಮನೆ ನಿಂತುಕೊಳ್ಬೇಕಿಲ್ಲ. ನಾನು ಲಕ್ಷ್ಮೀ ದೇವಿ ಪೂಜೆ ಮಾಡ್ತೀನಿ ಎಂದಕ್ಷಣ ನೀನ್ ಯಾಕೋ ಆ ಗೌರವದ ಮಾತನ್ನ ಹೇಳಿದೆಯಲ್ಲ, ಯಾಕಣ್ಣ? ಇದು ಗೌರವದ ಮಾತಲ್ಲ ಸವಿತಾ, ಇದ ಗೌರವದ ಮಾತಲ್ಲ ತಂಗಿ. ಇದೇ ದೀಪಾವಳಿ ದಿನದಂದು ನೀನು ಹುಟ್ಟಿದ ಸಂತೋಷ ಒಂದು ಕಡೆ ಆದರೆ ದುಃಖ ಇನ್ನೊಂದು ಕಡೆ ಅಮ್ಮ. ಆದರೆ ನೀನು ಹುಟ್ಟಿದ 2 ವರ್ಷಕ್ಕೆ ಇದೇ ದೀಪಾವಳಿ ದಿನದಂದು ಆ ರುದ್ರೇಗೌಡನ ಕೃತಿಗೆ ಸಿಲುಕಿ ನನ್ನ ಎತ್ತವರು ಶಿವನ ಸಾನ್ನಿಧ್ಯ ಸೇರಿದರು. ಅದಕ್ಕಾಗಿ ಲಕ್ಷ್ಮೀ ಪೂಜೆ ಎಂದರೆ ನನಗೆ ಅದು ದಿನದ ನೆನಪ. ನನ್ನ ಹೃದಯದಲ್ಲಿ ಸತ್ತ ತಂದೆ ತಾಯಿಯ ನೆನಪು ನನ್ನ ಹೃದಯದಲ್ಲಿ ಹೇಳುತ್ತಿದೆಯಮ್ಮ. ಆದರೆ ಏನು ಮಾಡುವುದು ತಂಗಿ? ನನ್ನ ನಾಡಿಗಳಲ್ಲಿ ಶೇಡಿನ ಕಿಡಿ ಪುಡಿದೇಳುತ್ತಿದೆ. ಆದರೆ ಏನು ಮಾಡುವುದು ತಂಗಿ? ನಿನ್ನ ತಾಯಿ ಪ್ರಾಣ ಬಿಡುವ ಮುಂಚೆ ನನ್ನ ಕಡೆಯಿಂದ ವಚನ ತೆಗೆದುಕೊಂಡು ಪ್ರಾಣ ಬಿಟ್ಟಳು. ಅದು ಏನೆಂದರೆ, ನೀನು ಆ ಕೊಲೆಗಾರನನ್ನವಾಗಿ ಜೈಲು ಸೇರಬೇಡ, ಅನಾಥನಾಗಬೇಡ ಎಂದು ಹೇಳಿದಳು. ಅದಕ್ಕಾಗಿ ಸುಮ್ಮನೆ ಹೋಗಲಿ ಬಿಡು ತಂಗಿ. ಎತ್ತವಳ ಪ್ರಾಣಕ್ಕೆ ಕಂಟಕನಾದ ದೈತ್ಯ ರುದ್ರೇಗೌಡನ ರುಂಡವನ್ನು ಚೆಂಡಾಡಿ ನನ್ನ ಎತ್ತವರ ಆತ್ಮಕ್ಕೆ ಚಿರಶಾಂತಿ ಕೋರುತ್ತಿದ್ದೆ. ಹೋಗ್ಲಿ ಬಿಡು ತಂಗಿ. ನಮ್ಮ ಅದೃಷ್ಟದ ಆಸೆ ಹೀಗೆ ಇರುವಾಗ ಯಾರೇನು ಮಾಡುವರು? ನಡೆದು ಹೋದ ಘಟನೆಯನ್ನು ಯಾಕನ ಮೆಲುಕು ಹಾಕುವೆ? ಯಾಕಂದ್ರೆ ಅವರ ಹಣೆ ಬರಹದ ವಿಧಿ ಲಿಖಿತ ಅಷ್ಟೇ ಇತ್ತು, ಅದು ನಡೆದು ಹೋಯ್ತು. ಅದನ್ನ ದೀಪಾವಳಿ ಹಬ್ಬದ ಮೇಲೆ ಯಾಕನ ಹಾಕುವೆ? ನೋಡೋಣ, ಅವರು ಕೊನೆ ಉಸಿರಿ ಎಳೆಯೋದಕ್ಕೂ ದೀಪಾವಳಿ ಹಬ್ಬಕ್ಕೂ ಯಾವುದಕ್ಕೂ ಒಂದಕ್ಕೊಂದು ಸಂಬಂಧವಿಲ್ಲಣ್ಣ. ಎಲ್ಲದಕ್ಕೂ ಈ ರೀತಿ ಆ ದೇವರನ್ನು ನಿಂದಿಸಬಾರದು ನೀನು. ಆಗಲೇ ತಂಗಿ, ಈ ಹಾಳು ಸಂಸಾರದ ವಿಷಯದಾಗ ನೀನು ಹುಟ್ಟು ಹಬ್ಬನ ಮರ್ತು ಬಿಟ್ಟಿದ್ದೆ ನೋಡಮ್ಮ. ನೋಡಮ್ಮ, ತಮ್ಮ ಲಕ್ಷ್ಮಣ ಬರ್ಲಿಲ್ವೇನಮ್ಮ? ತಂಗಿ, ತಮ್ಮ ಲಕ್ಷ್ಮಣ ಬಂದಾಕ್ಷಣ ಈ ವಿಷಯ ಅವನಿಗೆ ಹೇಳಬೇಡ. ಯಾಕಂದ್ರೆ ಅವನು ಮುಂದೆ ಓದಿ ದೊಡ್ಡ ಅಧಿಕಾರಿ ಆಗಬೇಕೆನ್ನುವುದು ನಿನ್ನ ಆಸೆ ತಂಗಿ, ಆಸೆ. ಆಯ್ತಣ್ಣ. ಅಣ್ಣ ಅಂದ ಹಾಗೆ ಸಣ್ಣ ಬಂದೇ ಬಿಟ್ಟ ನೋಡು. ಅಣ್ಣ ಆಶೀರ್ವಾದ ಹೇಳು ಲಕ್ಷ್ಮಣ. ಹಿಂದೆ ರಾಮನಿಗೆ ಲಕ್ಷ್ಮಣವಿದ್ದಂತೆ ಈ ಕಲಿಯುಗದಲ್ಲಿ ನೀನು ಕೀರ್ತಿಶಾಲಿಯಾಗಿ ಬಾಳಪ್ಪ. ಆಯ್ತಣ್ಣ. ಅಣ್ಣ, ಈ ಸಮಾಜದಲ್ಲಿ ದಿನನಿತ್ಯ ಕೆಳವರ್ಗದ ಜನ ಮೇಲ್ವರ್ಗದಿಂದ ತುಳಿತಕ್ಕೆ ಒಳಗೋಗುತ್ತಿದ್ದಾರೆ ಅಣ್ಣ. ರಾಜಕೀಯ ಪುಡಾರಿಗಳು ಪುಂಡಾಟಿಕೆ ನಡೆಸುತ್ತಿದ್ದಾರೆ. ಪರಕೀಯ ವಿಷ ಜಂತುಗಳು ನಮ್ಮ ದೇಶಕ್ಕೆ ಹಾಗೂ ಬಡವರ ಮೇಲೆ ವಿಷ ಬರಿಸುತ್ತಿದ್ದಾರೆ. ಇಂಥವರನ್ನು ಮಟ್ಟ ಹಾಕಬೇಕಾದರೆ ಆಕಾರ ಉಕಾರ ಮಕಾರವನ್ನು ಮೆಟ್ಟಿ ನಿಂತು ಓಂಕಾರ ಹೆಸರಿನ ಬದಲಾಗಿ ದುಷ್ಟರ ಸಂಹಾರಕ್ಕಾಗಿ ನಾನು ಪೊಲೀಸ್ ಅಧಿಕಾರಿಯಾಗಿ ಹೋಗೋಣ. ಇದು ನಿನ್ನ ಪಾದದಾನೆ. ಲಕ್ಷ್ಮಣ, ಅದೇನಿಲ್ಲಪ್ಪ, ಇವತ್ತು ತಂಗಿ ಹುಟ್ಟಿದ ಹಬ್ಬ ಅಲ್ವಾ, ಅದಕ್ಕೋಸ್ಕರ ನೀನು ಬರಲಿಲ್ಲವಂತ ನೀನು ದಾರಿ ಕಾಯ್ತಿದ್ದೇವೆ. ಹೌದಣ್ಣ, ನನಗೆ ನಿನ್ನೆ ಗೊತ್ತಾಗಿತ್ತು. ಅದಕ್ಕೆ ನೀನು ಕೊಟ್ಟ ಹಣದಲ್ಲಿ ಸ್ವಲ್ಪ ಹಣ ಉಳಿಸಿಕೊಂಡು ತಂಗಿಗೆ ಒಂದು ಸೀರೆ ತಂದಿದ್ದೇನೆ. ತೆಗೆದುಕೋಮ ಈ ಬಡ ಅಣ್ಣಂದಿರ ಅಲ್ಪ ಕಾಣಿಕೆಯನ್ನು. ತಂಗಿ, ನಮ್ಮ ಬಡತನದಲ್ಲಿ ನಿನಗೆ ಅದ್ದೂರಿಯಾಗಿ ಹುಟ್ಟಿದ ಹಬ್ಬವನ್ನು ಆಚರಿಸಲಾಗದಿದ್ದರೂ ನಮ್ಮ ಯೋಗ್ಯಕ್ಕೆ ತಕ್ಕಂತೆ ಸ್ವಲ್ಪನಾದರೂ ನಮ್ಮ ಸ್ನೇಹಿತರು ನಾವು ಕೂಡಿ ನಿನ್ನ ಹುಟ್ಟುಹಬ್ಬವನ್ನು ಆಚರಿಸ್ತೇವೆ. ಬಾರಮ್ಮ, ಕುಳಿತುಕೋಬ. ಆಯ್ತಣ್ಣ. ನನ್ನ ಪ್ರಿಯ ಬಂಧು ಬಾಂಧವರೇ, ನನ್ನ ಕಲಾಭಿಮಾನಿಗಳೇ, ನನ್ನ ಸ್ನೇಹಿತರಾದಂಥ ಎಲ್ಲ ನನ್ನ ಬಾಂಧವರು ಹಾಗೂ ನನ್ನ ತಂಗಿಗೆ ಅಣ್ಣಂದಿರು ಕೂಡ ಬಂದು ಇಲ್ಲಿ
ನನ್ನ ತಂಗಿಯ ಹುಟ್ಟುಹಬ್ಬವನ್ನು ಆಚರಿಸಬೇಕೆಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಬನ್ನಿ. ಬಾಳು ನೀನು ಹೀಗೆ ಹರ್ಷ ಅಣ್ಣ, ನನಗಂತೂ ತುಂಬಾನೇ ಸಂತೋಷ ಆಗ್ತಾ ಇದೆ. ಆಗ್ಲಿ ಅಮ್ಮ. ನೋಡು, ಈಗ ಸಂತೋಷದಾಗ ಏನಾದ್ರೂ ಈ ಅಣ್ಣಂದರಿಗೆ ಸಿಹಿ ಕಾಣಿಕೆ ಕೊಡೋದಿಲ್ಲವೇನಮ್ಮ? ಏನಮ್ಮನ್ನ? ಹೌದಣ್ಣ, ತಂಗಿಯ ಹುಟ್ಟುಹಬ್ಬ ದಿನದಂದು ಒಂದು ಸಂತೋಷದಿಂದ ಹಾಡು ಹಾಡಣ್ಣ. ಆಗ್ಲಿ ತಮ್ಮ. ಆಯ್ತಣ್ಣ. Hare
ನನ್ನ ಬಂಗಾರ ನನ್ನ ಬಂಗಾರ ಸುಖ ಸಂತೋಷಕ್ಕೆ ಹೊರಡಲಿ ಬಾಳು ಹಾಡಲಿ. ಅಣ್ಣ ಬನ್ನಿ, ತುಂಬಾ ಹೊತ್ತಾಯ್ತು, ಎಲ್ಲರೂ ಸೇರಿ ಊಟ ಮಾಡೋಣ. ನಡೆಯಮ್ಮ, ತುಂಬಾ ಹೊಟ್ಟೆ ಹಸಿತಾ ಇದೆ. ಏನಾದ್ರು ಸರಿ ಬಾ ಅಣ್ಣ.